ದಿನಕ್ಕೊಂದು ಕಥೆ. ವೈಶಾಖ ಸಂಪುಟ. ಕಥೆ 10. ಗೂನುಬೆನ್ನಿನ ಅಗಸ. ಒಮ್ಮೆ ಕೃಷ್ಣದೇವರಾಯನಿಗೆ ತೆನಾಲಿ ರಾಮಕೃಷ್ಣನ ಮೇಲೆ ತುಂಬ ಸಿಟ್ಟು ಬಂತು. ಅರಸ ಆಜ್ಞಾಪಿಸಿದ. ತೆನಾಲಿರಾಮನನ್ನು ಕುತ್ತಿಗೆಯವರೆಗೂ ಹೂತು ಅವನ ತಲೆಯನ್ನು ಆನೆಯಿಂದ ತುಳಿಸಿಬಿಡಿ. ರಾಜಭಟರು ತೆನಾಲಿ ರಾಮಕೃಷ್ಣನನ್ನು ಕರೆದುಕೊಂಡು ಹೋಗಿ ಒಂದು ಬಯಲಿನಲ್ಲಿ ಗುಂಡಿ ತೋಡಲಾರಂಭಿಸಿದರು. ರಾಮಕೃಷ್ಣನೂ ಅವರಿಗೆ ಅಗೆಯುವುದರಲ್ಲಿ ಸಹಾಯ ಮಾಡಿದ. ಅವನ ಧೈರ್ಯವನ್ನು ನಿರ್ಲಿಪ್ತತೆಯನ್ನು ಕಂಡು ಭಟರಿಗೆ ಆಶ್ಚರ್ಯವಾಯಿತು. ಅಗೆದು ಮುಗಿದಾದ ಮೇಲೆ ರಾಮಕೃಷ್ಣ ಗುಂಡಿಯೊಳಗೆ ಇಳಿದು ಕುತ್ತಿಗೆಯವರೆಗೂ ಮಣ್ಣು ಹಾಕಿಕೊಂಡ. ಅನಂತರ ಭಟರೇ, ಇನ್ನು ಹೋಗಿ ಒಂದು ಒಳ್ಳೆಯ ಆನೆಯನ್ನು ತೆಗೆದುಕೊಂಡು ಬನ್ನಿ ಎಂದ. ಭಟರು ಆನೆಯನ್ನು ತರಲೆಂದು ರಾಜಧಾನಿಯೊಳಗೆ ಹೋದರು. ಇತ್ತ ಗೂನುಬೆನ್ನಿನ ಅಗಸನೊಬ್ಬ ಒಗೆದ ಬಟ್ಟೆಗಳನ್ನು ಹೊತ್ತುಕೊಂಡು ರಾಮಕೃಷ್ಣನಿದ್ದ ಜಾಗಕ್ಕೆ ಬಂದ. ಅಯ್ಯ, ಇದ್ಯಾಕೆ ಹೀಗೆ ಕೂತಿದೀಯಾ ಎಂದು ಆತ ಕೇಳಿದ. ಅಗಸಪ್ಪ, ನಾನು ನಿನ್ನ ಹಾಗೆಯೇ ಒಬ್ಬ ಅಗಸ. ಬಟ್ಟೆ ಹೊತ್ತು ಹೊತ್ತು ನನ್ನ ಬೆನ್ನು ಗೂನಾಗಿತ್ತು. ಈ ರೀತಿ ಹೊಂಡದೊಳಗೆ 1-2 ಗಂಟೆ ಕೂತರೆ ಗೂನು ಬೆನ್ನು ನೆಟ್ಟಗಾಗುತ್ತೆ ಅಂತ ಸನ್ಯಾಸಿಯೊಬ್ಬ ಹೇಳಿದ. ಅದಕ್ಕೆ ಈ ರೀತಿ ಕೂತಿದ್ದೇನೆ ಎಂದ ರಾಮಕೃಷ್ಣ. ಅಗಸ ಆಸೆಯಿಂದ, ಹಾಗಾದರೆ ನಿನ್ನ ಗೂನು ಬೆನ್ನು ನೆಟ್ಟಗಾಗಿದೆಯೇ ಎಂದು ಕೇಳಿದ. ಹೌದು ಅಂತ ಕಾಣುತ್ತೆ. ಎಲ್ಲಿ, ಸ್ವಲ್ಪ ಮಣ್ಣು ತೆಗಿ ನೋಡೋಣ ಎಂದ ರಾಮಕೃಷ್ಣ. ಅಗಸ ಮಣ್ಣು ತೆಗೆದ. ರಾಮಕೃಷ್ಣ ಹೊರಬಂದ. ನೆಟ್ಟಗಿದ್ದ ಅವನ ಬೆನ್ನನ್ನು ನೋಡಿ ಅಗಸನ ಬಾಯಿಯಲ್ಲಿ ನೀರೂರಿತು. ಅಗಸ ಬೇಡಿಕೊಂಡ, ಅಯ್ಯ, ನೀನು ನನಗೊಂದು ಉಪಕಾರ ಮಾಡಬೇಕು. ನನ್ನನ್ನು ಈ ಗುಂಡಿಯೊಳಗೆ ನಿಲ್ಲಿಸಿ ಮಣ್ಣು ಹಾಕ್ತೀಯಾ? ಅದಕ್ಕೇನು, ಆಗಲಿ ಎಂದು ರಾಮಕೃಷ್ಣ ಅಗಸನನ್ನು ಗುಂಡಿಯೊಳಗಿಳಿಸಿ ಕುತ್ತಿಗೆಯವರೆಗೂ ಮಣ್ಣು ಹಾಕಿದ. ಆಗ ಅಗಸ, ಅಯ್ಯ ಪರೋಪಕಾರಿ, ರಾಜನ ಮನೆ ಬಟ್ಟೆಗಳನ್ನು ಒಗೆದು ತಂದಿದ್ದೀನಿ. ತಡವಾದರೆ ಅವರು ಸಿಟ್ಟಾಗ್ತಾರೆ. ದಯವಿಟ್ಟು ಈ ಬಟ್ಟೆಗಳನ್ನು ಅರಮನೆಗೆ ತಲುಪಿಸಿ ಬಾಪ್ಪ ಎಂದ. ತೆನಾಲಿ ರಾಮಕೃಷ್ಣ ಅಗಸನ ರುಮಾಲನ್ನು ತಾನು ಹಾಕಿಕೊಂಡು ಬಟ್ಟೆಯ ಮೂಟೆಯನ್ನೆತ್ತಿಕೊಂಡು ಹೊರಟ. ದಾರಿಯಲ್ಲಿ ಆನೆಯೊಡನೆ ಬರುತ್ತಿದ್ದ ಸೈನಿಕರು ಸಿಕ್ಕಿದರು. ಆದರೆ ಅವರು ರಾಮಕೃಷ್ಣನ ಗುರುತು ಹಿಡಿಯಲಿಲ್ಲ. ಆನೆ ಹತ್ತಿರವಾಗುತ್ತಿದ್ದುದನ್ನು ಕಂಡ ಅಗಸ ಅಯ್ಯಯ್ಯಪ್ಪೋ ಎಂದು ಬೊಬ್ಬೆ ಇಡಲಾರಂಭಿಸಿದ. ಸೈನಿಕರು ಹತ್ತಿರ ಬಂದು ನೋಡಲಾಗಿ ಅವನು ರಾಮಕೃಷ್ಣನಲ್ಲ, ಅಗಸ ಎಂಬುದು ತಿಳಿಯಿತು. ಅವರು ಅಗಸನನ್ನು ಮೇಲೆತ್ತಿ ಅರಸನಲ್ಲಿಗೆ ಕರೆದುಕೊಂಡು ಹೋದರು. ರಾಮಕೃಷ್ಣ ಅರಮನೆ ತಲುಪುವ ಹೊತ್ತಿಗೆ ಅಗಸ ಮತ್ತು ಸೈನಿಕರು ಹಿಂದಿನಿಂದ ಓಡುತ್ತಾ ಬಂದರು. ಅಗಸ ಅರಸನಲ್ಲಿ ತನ್ನ ಗೋಳನ್ನು ತೋಡಿಕೊಂಡ. ಅರಸ ನಗುತ್ತಾ, ತೆನಾಲಿರಾಮ, ಅಗಸನನ್ನು ಯಾಕೆ ಗುಂಡಿಯಲ್ಲಿ ಕೂಡಿಸಿದೆ ಎಂದು ಕೇಳಿದ. ಮಹಾಪ್ರಭು, ಅವನಿಗೆ ಗೂನುಬೆನ್ನಿನ ಕಾಯಿಲೆ ಇತ್ತು, ಅದಕ್ಕೆ ಎಂದ ರಾಮಕೃಷ್ಣ. ನಿನ್ನ ಬುದ್ಧಿ ಚತುರತೆಗೆ ಮೆಚ್ಚಿದೆ ರಾಮಕೃಷ್ಣ ಎಂದು ಅರಸ ನುಡಿದ.